ನಮಸ್ತೆ ಸ್ನೇಹಿತರೆ. ನವರಾತ್ರಿ ಅಂತ ಹೇಳಿದರೆ ನಮಗೆ ದೇವಿಯ ಒಂದು ರೂಪ ಅಂತಲೇ ಹೇಳ್ಬೋದು. ಏನಂತ ಹೇಳಿದರೆ 9 ರೂಪಗಳನ್ನು ಸೇರಿಸಿ ನಾವು ನವದುರ್ಗೆಯರು ಅಂತ ಕರಿತೀವಿ. ಈ 9 ದಿನಗಳಲ್ಲಿ ಪೂಜಿಸಲ್ಪಡುವ 9 ವಿಧವಾದ ದೇವಿಯರ ಒಂದು ವಿಭಿನ್ನ ರೂಪಗಳು ಯಾವ್ದ್ಯಾವ್ದಿದೆ, ಅದರಲ್ಲಿ ಯಾವ ರೀತಿಯ ಒಂದು ವಿಶೇಷ ಹೂವುಗಳು ಪ್ರಸಾದಗಳನ್ನು ನಾವು ದೇವಿಗೆ ಇಡ್ತೀವಿ ಅಂತ ಹೇಳ್ಬಿಟ್ಟು ಒಂದೊಂದೇ ದೇವಿಯದನ್ನು ಬಂದು ನಾನು ಪ್ರತ್ಯೇಕ ವಿಡಿಯೋವನ್ನು ಮಾಡಿದ್ದೀನಿ. ಸೊ ಇವಾಗ ಮೊದಲನೇ ದಿನದ ನಾನು ತೊಗೊತಾ ಇದ್ದೀನಿ. ಮೊದಲನೇ ದಿನ ನಾವು ನೋಡೋದಾದರೆ ಶೈಲಪುತ್ರಿ ಅಂತಲೇ ಹೇಳ್ತೀವಿ. ಶೈಲಪುತ್ರಿ ಅಂತ ಹೇಳಿದರೆ ಹಿಮಾಲಯನ ಪುತ್ರಿ, ಅಂದರೆ ಶಕ್ತಿ, ಸ್ಥೈರ್ಯ, ಧೈರ್ಯದ ಸಂಕೇತ ಆಗಿದೆ. ಸೊ ಎರಡನೇ ದಿನ ಬಂದು ಬ್ರಹ್ಮಚಾರಿಣಿ ಆಗಿದೆ, ಮೂರನೇ ದಿನ ಬಂದು ಚಂದ್ರಘಟ ಆಗಿದೆ, ನಾಲ್ಕನೇ ದಿನ ಬಂದು ಕೂಷ್ಮಾಂಡ, 5ನೇ ದಿನ ಬಂದು ಸ್ಕಂದ ಮಾತ, 6ನೇ ದಿನ ಬಂದು ಕ್ಯಾತ್ಯಾಯಿನಿ, 7ನೇ ದಿನ ಬಂದು ಕಾಳರಾತ್ರಿ, 8ನೆಯ ದಿನ ಬಂದು ಮಹಾಗೌರಿ, 9ನೇ ದಿನ ಬಂದು ಸಿದ್ಧಿರಾತ್ರಿ ಅಂತ ಹೇಳಿ. ಸೊ ಈ ಎಲ್ಲ 9 ರೂಪಗಳನ್ನು ಸೇರಿಸಿ ನಾವು ನವರಾತ್ರಿ ಅಂತ ಆಚರಣೆಯನ್ನು ಮಾಡ್ತೀವಿ. ಈ ವರ್ಷದ ನವರಾತ್ರಿಯ ಮೊದಲನೇ ದಿನ ಬಂದು ನಮಗೆ ಸೆಪ್ಟೆಂಬರ್ 22ನೇ ತಾರೀಕು ಪ್ರಾರಂಭವಾಗುತ್ತೆ. ಮೊದಲನೇ ದಿನ ಬಂದು ಶೈಲಪುತ್ರಿ ದೇವಿಗೆ ನಾವು ಪೂಜೆಯನ್ನು ಅರ್ಪಿಸ್ತೀವಿ. ಶೈಲಪುತ್ರಿ ಅಂತ ಹೇಳಿದರೆ ಪರ್ವತ ರಾಜ ಹಿಮವಂತನ ಪುತ್ರಿಯಾಗಿರ್ತಾಳೆ. ಆದ ಕಾರಣಕ್ಕೆ ಆಕೆಗೆ ಶೈಲಪುತ್ರಿ ಅಂತ ಹೆಸರು ಬರುತ್ತೆ ಸ್ನೇಹಿತರೆ. ಇದು ಪ್ರಥಮ ದುರ್ಗಾ ರೂಪ ಅಂತಲೇ ನಾವು ಕರಿತೀವಿ. ಇನ್ನು ದೇವಿಯನ್ನು ಯಾವ ರೀತಿಯಾಗಿ ನಾವು ವರ್ಣನೆ ಮಾಡ್ಬೋದು ಅಂತ ಹೇಳಿದರೆ, ಶೈಲಪುತ್ರ ದೇವಿಯು ಹಸಿರು ಹೂವುಗಳಿಂದ ಕಂಗೊಳಿಸ್ತಾ ಇರ್ತಾಳೆ. ವೇಷದಲ್ಲಿ ಕಮಲೆಯ ಮೇಲೆ ಕುಳಿತಿರುವಂತೆ ಚಿತ್ರಿಸಲಾಗಿದೆ. ಬಲಗೈಯಲ್ಲಿ ತ್ರಿಶೂಲ, ಎಡಗೈಯಲ್ಲಿ ಕಮಲದ ಹೂವನ್ನು ಹಿಡಿದು, ಇವಳ ವಾಹನ ಯಾವುದು ಅಂತ ನೋಡೋದಾದರೆ ನಂದಿ ಅಥವಾ ಎಮ್ಮೆಯ ಮೇಲೆ ಶೈಲಪುತ್ರಿಯು ಬಂದು ಆರಾಧನೆಯಿಂದ ಭಕ್ತರಿಗೆ ಧೈರ್ಯ ಮತ್ತು ಆತ್ಮಸ್ಥೈರ್ಯವನ್ನು ಕೊಡ್ತಾಳೆ ಅನ್ನೋ ಒಂದು ನಂಬಿಕೆ ಇದೆ. ಈ ದೇವಿಯನ್ನು ಬಂದು ಹಸಿರು ಮತ್ತು ಹಳದಿ ಬಣ್ಣದ ಹೂವುಗಳಿಂದ ಅಲಂಕಾರವನ್ನು ಮಾಡ್ತಾರೆ. ಪಾರಿಜಾತ, ಅರಳಿದ ಹೂಗಳಾಗಿರ್ಬೋದು, ತುಳಸಿ ಮಾಲೆ ಆಗಿರ್ಬೋದು. ಸೊ ಒಂದು ಸ್ವಚ್ಛ ಬಟ್ಟೆಯನ್ನು ಉಳಿಸಿಬಿಟ್ಟು ಅವಳಿಗೆ ಹಸಿರು ಸೀರೆ ಅಥವಾ ಬಿಳಿ ಬಣ್ಣದ ಸೀರೆ, ಹಳದಿ ವಸ್ತ್ರ, ಈ ಥರದ್ದು ಆ ಒಂದು ದಿನದ ಮೇಲೆ, ಯಾವ ಒಂದು ದಿನದಲ್ಲಿ ನಮಗೆ ಈ ಒಂದು ಪ್ರಥಮ ಅಂದರೆ ನವರಾತ್ರಿಯ ಮೊದಲನೇ ದಿನ ಸ್ಟಾರ್ಟ್ ಆಗುತ್ತಲ್ವ, ಆವತ್ತಿನ ದಿನಕ್ಕೆ ಸಂಬಂಧಪಟ್ಟಂತೆ ದೇವಿಗೆ ಏನಂತೇಳಿದರೆ ಬಣ್ಣಗಳಿಂದ ಅಲಂಕಾರವನ್ನು ಮಾಡ್ತಾರೆ. ಸೊ ಈ ವರ್ಷ ಬಂದು ನಮಗೆ ಮೊದಲನೆಯದಾಗಿ ಸೋಮವಾರ ಬಂದಿರೋದ್ರಿಂದ ಬಿಳಿ ಬಣ್ಣದಿಂದ ಈ ಒಂದು ಶೈಲಪುತ್ರಿಯ ಅಲಂಕಾರವನ್ನು ಮಾಡ್ತಾರೆ. ಅಕ್ಷತೆ ಕಾಳು, ಹಣ್ಣು, ಪಾನಕ, ಬೆಲ್ಲ, ಗೋಡಂಬಿ, ಶುದ್ಧ ಸಸ್ಯಾಹಾರ ಪ್ರಸಾದವನ್ನು ದೇವಿಗೆ ನೈವೇದ್ಯವನ್ನಾಗಿ ಮಾಡ್ತಾರೆ. ಇನ್ನು ಪೂಜೆಯನ್ನು ನೋಡೋದಾಯಿತು ಅಂತ ಹೇಳಿದರೆ ಮೊದಲನೇ ದಿನ ಘಟಸ್ಥಾಪನೆಯನ್ನು ಮಾಡ್ತಾರೆ. ಘಟಸ್ಥಾಪನೆಯನ್ನು ಮಾಡಿ ದೇವಿಯನ್ನು ಆವಾಹನೆ ಮಾಡ್ತಾರೆ. ಇದಕ್ಕೆ ಒಂದು ಕಳಸವನ್ನು ಇಟ್ಟು, ಕಳಸಕ್ಕೆ 5 ಮಾವಿನ ಎಲೆಗಳನ್ನು ಇಟ್ಟು, ಅದರಲ್ಲಿ ತೆಂಗಿನಕಾಯಿಯನ್ನು ಇಟ್ಟು ದೇವಿಗೆ ಬಿಳಿ ಹೂವು, ಅಕ್ಕಿ, ಬೆಲ್ಲದಿಂದ ಸಮರ್ಪಿತವಾದ ಪ್ರಸಾದವನ್ನು ನೈವೇದ್ಯವನ್ನು ಮಾಡಿ ದೇವಿಯನ್ನು ಬರಮಾಡಿಕೊಳ್ತಾರೆ. ಸೊ ನಮಗೆ ಇಲ್ಲಿ ನವರಾತ್ರಿ ಸ್ಟಾರ್ಟ್ ಆಗೋದೇ ಒಂದು ಘಟಸ್ಥಾಪನೆ, ಅದರಲ್ಲೂ ಶೈಲಪುತ್ರಿಯ ಅಲಂಕಾರದಿಂದ ನವರಾತ್ರಿ ಸ್ಟಾರ್ಟ್ ಆಗುತ್ತೆ. ಸೊ ಈ ವರ್ಷದ ನವರಾತ್ರಿಯ ಮೊದಲ ದಿನದ ಬಣ್ಣ ಬಂದು ಬಿಳಿ ಬಣ್ಣ ಆಗಿದೆ. ಸೊ ಯಾರೆಲ್ಲ ಬಣ್ಣಗಳ ಬಗ್ಗೆ ಗೊಂದಲ ಇದೆಯೋ, ಸೊ ನಾನಿವಾಗ ಪ್ರತಿನಿತ್ಯ ಒಂದೊಂದು ಅಲಂಕಾರದ ಬಗ್ಗೆ ಹೇಳ್ತಾ ಹೋಗ್ತೀನಿ. ಅಲ್ಲಿ ನಿಮಗೆ ಬಣ್ಣನೂ ಕೂಡ ನಾನು ಇನ್ಕ್ಲೂಡ್ ಮಾಡಿರ್ತೀನಿ. ಸೊ ಒಂದು ದೇವಿಯ ಅಲಂಕಾರ, ಪ್ರತಿಯೊಂದು ದಿನದ ಒಂದು ದೇವಿಯ ಅಲಂಕಾರ ಮತ್ತು ಅದರ ಮಹತ್ವ ಏನಿದೆ, ಅವತ್ತಿನ ನೈವೇದ್ಯ ಏನಿದೆ ಅಂತ ಹೇಳ್ಬಿಟ್ಟು ಪ್ರತಿಯೊಂದು ಪ್ರತ್ಯೇಕ ವಿಡಿಯೋವನ್ನು ಮಾಡ್ತೀನಿ ಸ್ನೇಹಿತರೆ. ಸೊ ದಯವಿಟ್ಟು ನನ್ನ ಚಾನಲ್ನ ನೋಡಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಎಲ್ಲರಿಗೂ.